ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿಸಿಎಂ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಂಡ್ಯ ಜನರ ಬಗ್ಗೆನ ಹೇಳಿಕೆ ಸಾಕಷ್ಟು ವಿವಾದವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಂದೆಡೆ ಅದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ರೆ, ಮತ್ತೊಂದು ಕಡೆ ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದ್ದರೆ, ಮಗದೊಂದು ಕಡೆ ಅದು ಹೋರಾಟದ ದಿಕ್ಕನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಮಂಡ್ಯದ ವಿವಿಧ ಸಂಘಟನೆಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಸೋಮವಾರದ ಸಂಜೆವರೆಗೂ ಕೂಡ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು. ಅಷ್ಟರೊಳಗೆ ಮಂಡ್ಯ ಜನರ ಬಹಿರಂಗಕ್ಕೆ ಸಮಯ ಯಾಚಿಸಬೇಕು, ಇಲ್ಲದಿದ್ದರೆ ಮಂಗಳವಾರ ನಾವು ಛತ್ರಿ ಹಿಡಿದು ಅವರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಮಂಗಳವಾರ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಛತ್ರಿ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ರೈತ ಸಂಘಟನೆಯ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಂಡವಾಳ ಚಂದ್ರಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಛತ್ರಿ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ಮತ್ತು ಮಂಗಳವಾರ ಕೊಟ್ಟಿರ್ತಕ್ಕಂಥ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮಂಡ್ಯ ಜಿಲ್ಲೆ ಬಗ್ಗೆ ಶಿವಕುಮಾರ್ ಅವರ ರೀತಿ ಹೇಳ್ಬಾರ್ದಾಗಿತ್ತು. ಯಾಕೆಂದರೆ 7 ಶಾಸಕರು 3 MLCಗಳು ಎಲ್ಲ ಕಾಂಗ್ರೆಸ್ನವರಿದ್ದಾರೆ. ಈ ರೀತಿ ಉದ್ದಟತನವಾಗಿ ಅವರು ಮಂಡ್ಯ ಜಿಲ್ಲೆನ ಛತ್ರಿಗೆ ಹೋಲಿಸಬಾರ್ದಾಗಿತ್ತು. ಮಂಡ್ಯ ಜಿಲ್ಲೆ ಚಕ್ರವರ್ತಿಗಳ ಜಿಲ್ಲೆ, ಸಾಮಾನ್ಯ ಅಲ್ಲ. ಶಿವಕುಮಾರ್ ಏನೋ ತಿಳ್ಕೊಂಡು ಯಾವ ಮಾತಾಡಿದ್ರೂ ಗೊತ್ತಿಲ್ಲ, ಯಾವ ನಿಟ್ಟಲ್ಲಿ ಮಾತಾಡಿದ್ರೂ ಗೊತ್ತಿಲ್ಲ. ಆ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾವ್ರೆ. ಅಂಥವ್ರಿಗೆ ಮಾತಾಡಬಾರ್ದಾಗಿತ್ತು. ಯಾಕೆಂದರೆ ನಾವು ಮಂಗಳವಾರ ಒಂದು ತೀರ್ಮಾನ ತಗೊಂಡಿದ್ದೀವಿ, ಅವ್ರ ವಿರುದ್ಧ ಛತ್ರಿ ಹಿಡ್ಕೊಂಡು ಮೆರವಣಿಗೆ ಮಾಡಬೇಕು ಅಂತ. ಏನು ಛತ್ರಿ ಅಂತ ಮಂಡ್ಯ ಜಿಲ್ಲೆಗೆ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಮತ್ತು ನಮ್ಮ ಸಂಘಟನೆ ಮತ್ತು ಜನಗಳ ಪರವಾಗಿ ಹೇಳ್ತೀನಿ, ಅವರು ಅಂತಾರಾಜ್ಯ ಛತ್ರಿ ಶಿವಕುಮಾರ್, ಇದನ್ನು ನೀವು ಪ್ರಾಮಾಣಿಕವಾಗಿ ಎಲ್ಲ ಜನಗಳಿಗೂ ಅರ್ಥ ಆಗುವಂಗೆ ಬರೀಬೇಕು ಅಂತ ನನ್ನ ಒಂದು ಕೋರಿಕೆ. ಯಾಕೆ ಅಂತಂದರೆ ಇದು ನಮ್ಮ ಒಂದು ಸಂಘಟನೆಗೆ ಅಂದಿಲ್ಲ ಅವರು. ಶಿವಕುಮಾರ್ ಅವರು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಏನು ಜನಾಂಗ ಇದೆ, ಎಲ್ಲ ವರ್ಗದವರು, ದಲಿತರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸಲ್ಮಾನರಿದ್ದಾರೆ, ಇನ್ನೂ ಅನೇಕ ವರ್ಗಗಳು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಓಲೈಸ್ಕೊಂಡು ಅವತ್ತಿಂದ ಓಟ್ ತಗೊಂಡಿದ್ದಾರೆ ಇವರು. ಇವತ್ತು ಮಾತಾಡಬೇಕಾದ್ರೆ ಮಂಡ್ಯ ಜಿಲ್ಲೆ ಬಗ್ಗೆ ಎಂತೆಂಥ ಮೇಧಾವಿಗಳು ಬೆಳೆದೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇವರು ಮಂಗಳವಾರದೊಳಗೆ ಏನಾದ್ರು ಕ್ಷಮೆ ಕೇಳದೆ ಹೋದರೆ ನಾವು ಮುಂದಿನ ಹೋರಾಟ ರೂಪಿಸ್ತೀವಿ ಬೇರೆ ರೀತಿ. ಇನ್ನೂ ಏನೇನು ಇವ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದೆ, ಅದನ್ನೆಲ್ಲ ಬಹಿರಂಗಪಡಿಸ್ಬೇಕಾಯ್ತದೆ. ಈಗ ಸದ್ಯದಲ್ಲಿ ಬೇಡ, ಕ್ಷಮೆ ಕೇಳಬೇಕವರು. ನಮ್ಮ ಜಿಲ್ಲೆಗೆ ಕಾಲಿಡೋಕ್ಕೆ ಮುಂಚೆನೇ ಏನಾದರೂ ಕ್ಷಮೆ ಕೇಳ್ಕೊಂಡೇ ನಮ್ಮ ಜಿಲ್ಲೆಗೆ ಬರಬೇಕು ಅವರು. ನಮ್ಮ ಜಿಲ್ಲೆ ಕಾಂಗ್ರೆಸ್ಸು ನಾಯಕರುಗಳು ಏನಿದ್ದಾರೆ ಅವ್ರಿಗೆ ಮಾತಾಡಿ ಕ್ಷಮೆ ಕೇಳಿಸ್ಬೇಕು. ಇಲ್ಲಾಂತಂದ್ರೆ ಇವ್ರು ಗೆಲ್ಲಿಸಿ ಏನು ಪ್ರಯೋಜನ? ನಾವು ಯಾಕೆ ಗೆಲ್ಲಿಸ್ಬೇಕಾಯ್ತು ಮಂಡ್ಯ ಜಿಲ್ಲೆ ಜನ? ಅದು ಕೃತಜ್ಞತೆ ಬೇಡವಾ? ಛತ್ರಿಗಳು ಅನ್ನಿಸ್ಕೊಳ್ಳೋಕೆ ಇವ್ರನ್ನ ಗೆಲ್ಸಿರೋದು. ಇಲ್ಲಿವರೆಗೂ ಆಯಿತು, ಅವರು ಹೇಳಿ 3-4 ದಿವಸ ಆಯಿತು. ಒಬ್ಬ MLA ಆಗಲಿ, ಉಸ್ತುವಾರಿ ಮಂತ್ರಿ ಆಗಲಿ, ಒಬ್ಬ MLC ಆಗಲಿ ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಯಾತಕ್ಕಂದ್ರು ನಮಗದು ಬೇಕು. ಮಂಡ್ಯ ಜಿಲ್ಲೆ ಜನತೆ ಛತ್ರಿ ಅಂತ ಯಾಕಂದ್ರು ಇವ್ರು ಮಾಡೋ ಛತ್ರಿತನ ಎಲ್ಲ ನಮಗೂ ಗೊತ್ತಿದೆ. ಅದು ಮುಂದಿನ ಸರಿ ಹೇಳ್ತೀವಿ ನಾವು. ಕ್ಷಮೆ ಕೇಳಿದವ್ರು ಹೇಳ್ತೀವಿ. ಮುಂಚಿತವಾಗಿ ಅವೆಲ್ಲ ಬಹಿರಂಗ ಮಾಡೋದು ಬೇಡ. ಕ್ಷಮೆ ಕೇಳದೇ ಇಲ್ಲ ಅಂತಂದರೆ ನಾವು ಇನ್ನೂ ಅನೇಕ ವಿಷಯಗಳಿದ್ದಾವೆ ಅವ್ರ ಬಗ್ಗೆ, ಅದನ್ನೆಲ್ಲ ಬಹಿರಂಗಪಡಿಸ್ತೀವಿ ಮಂಗಳವಾರ. ಸರಿ ಸರ್, ಈಗ ರೈತ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅವತ್ತಿನ ಹೋರಾಟದಲ್ಲಿ ಯಾವೆಲ್ಲ ಸಂಘಟನೆ ಪಾಲ್ಗೊಳ್ತಾರೆ? ಯಾವ ರೀತಿ ಇರುತ್ತೆ ಹೋರಾಟದ ರೂಪ? ನೋಡಿ, ಅವತ್ತು ರಾಜಕೀಯೇತರವಾಗಿ ಎಲ್ಲ ಸಂಘಟನೆಗಳು, ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಹಿಂದೂ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಅಲ್ಪಸಂಖ್ಯಾತರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಒಂದು ಅವೇಳನಕಾರಿ ಹೇಳಿಕೆಯನ್ನು ಮಂಡ್ಯ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನ ಕೂಡಲೇ ಹಿಂಪಡಿಬೇಕು, ಕ್ಷಮೆ ಯಾಚಿಸಬೇಕು ಅಂತೇಳಿ ಆಗ್ರಹಿಸಿ ಒಂದು ಛತ್ರಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಹರ್ಕಲು ಛತ್ರಿಯನ್ನು ಅವರಿಗೆ ಪೋಸ್ಟ್ ಮಾಡೋದ್ರ ಮುಖಾಂತರ ನೋಡಿ, ಛತ್ರಿನ ಮಾತುಗಳು ಎಲ್ಲಿ ಬರುತ್ತೆ ಅಂತಂದ್ರೆ ಮಹಾನ್ ಛತ್ರಿಗಳ ಬಾಯಲ್ಲಿ ಮಾತ್ರ ಈ ರೀತಿ ಛತ್ರಿನ ಮಾತು ಬರತಕ್ಕಂಥದ್ದು. ನಾವೇ ಸಾಮಾನ್ಯವಾಗಿ ನೋಡಿದ್ದೀವಿ, ಹೈಕಮಾಂಡ್ಗೆ ಛತ್ರಿ ಹಿಡಿದು ಅವ್ರಿಗೆ ಅಭ್ಯಾಸ ಆಗಿ ಮಂಡ್ಯ ಜನನ ಛತ್ರಿ ಅಂತ ಹೇಳಿದ್ದಾರೆ. ಮಂಡ್ಯ ಜನ ಇದು ಪೊಲಿಟಿಕಲ್ ಲ್ಯಾಬೊರೇಟರಿ ಅಂತ ಅಂತಾರೆ. ಇಡೀ ದೇಶದ ಚುನಾವಣೆಯಲ್ಲಿ ಇಡೀ ದೇಶದ ಗಮನ ಸೆಳೆಯುವಂಥ ಕೆಪಾಸಿಟಿ
ಮಂಡ್ಯ ಆಗಿದೆ. ಮಂಡ್ಯ ಇದ್ದರೆ ಇಂಡಿಯಾ ಅಂತ ಹೇಳ್ತಾರೆ, ಇಂಡಿಯಾ ಗೆದ್ದರೆ ಮಂಡ್ಯ ಅಂತ ಹೇಳ್ತಾರೆ. ಆ ರೀತಿ ಒಂದು ಇತಿಹಾಸ ಹೊಂದಿರತಕ್ಕಂಥ ಎಸ್ ಎಂ ಕೃಷ್ಣ ಅವರು, ಯಡಿಯೂರಪ್ಪನವರು, ಬಿ ಎಂ ಶ್ರೀಕಂಠಯ್ಯನವರು, ಕೆ ಎಸ್ ನರಸಿಂಹಸ್ವಾಮಿಗಳು, ಮೂರ್ತಿ ರಾವ್ ಅಂತವರು, ತ್ರಿವೇಣಿ ಅಂತವರು, ಅಂಬರೀಷ್ ಅಂತವರು, ಇಂಥ ದಿಗ್ಗಜರಿಗೆ ಜನ್ಮ ಕೊಟ್ಟಂಥ ಜಿಲ್ಲೆ. ಎಸ್ ಎಂ ಕೃಷ್ಣ ಅಂತ ಪ್ರಬುದ್ಧರು, ಪ್ರಾಮಾಣಿಕರು, ವಾಗ್ಮಿಗಳು, ಮಿತಭಾಷಿಗಳ ಗರಡಿಯಲ್ಲಿ ಪಳಗ್ದಂಥ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಈ ರೀತಿ ಪದ ನಿರೀಕ್ಷೆ ಮಾಡಿರಲಿಲ್ಲ. ನಿಜವಾಗ್ಲೂ ನಮ್ಮಲ್ಲಿ ಶಾಸಕರು ಯಾರೋ ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದಾರೆ, ಅವ್ರಿಗೇನಾರ ಮಂಡ್ಯದ ಬಗ್ಗೆ ಒಂದು ಮಮಕಾರ ಆಗಿರಲಿ, ಗೌರವ ಏನಾರು ಇದ್ದರೆ ಈ ಕೂಡಲೇ ಡಿ ಕೆ ಶಿವಕುಮಾರ್ಗೆ ಒತ್ತಾಯ ಹಾಕಿಸಿ, ಸ್ವಾಮಿ ನಮ್ಮ ಮಂಡ್ಯದಲ್ಲಿ ನಮ್ಮ ಮಾನ ಮರ್ಯಾದೆ ಕಳೀತಾ ಇದ್ದಾರೆ ಜನರು, ಸಂಘಟನೆಗಳು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕೂಡಲೇ ಕ್ಷಮೆಯಾಚನೆ ಮಾಡಿ ಅಂತೇಳಿ ಒತ್ತಾಯ ಹಾಕಬೇಕು. ಇಲ್ಲ ಅನ್ನೋದ್ರೆ ಅವರಂಥ ಮಹಾನ್ ಛತ್ರಿಗಳು ಇನ್ಯಾರೂ ಇಲ್ಲ. ಯಾಕೆಂತಂದ್ರೆ ಅವ್ರ ಮೀಟ್ರ್ ಇದೆಯಾ, ಕೆಳಂತ ಮೀಟ್ರ್ ಇದೆಯಾ, ತಾಕತ್ತಿದೆಯಾ? ಸ್ವಾಮಿ ಮುಂಬರೋ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಏನಾರ ಗೆಲುವು ಬೇಕು, ನಮಗೆ ಕೈ ಹಿಡಿಬೇಕು ಅಂತಂದರೆ ಈ ಕೂಡಲೇ ತಾವು ಕ್ಷಮೆಯಾಚನೆ ಮಾಡಬೇಕು ಅಂತ ಒತ್ತಾಯ ಹಾಕಬೇಕು. ಯಾಕೆ ಅವ್ರು ಮಂಡ್ಯದವರಲ್ವಾ? ಅವ್ರಿಗೆ ಅಭಿಮಾನ ಇಲ್ವಾ? ಮಂಡ್ಯದ ಬಗ್ಗೆ ಕಾಳಜಿ ಇಲ್ವಾ? ಈ ಕೂಡಲೇ ಬಹಿರಂಗ ಕ್ಷಮೆ ಕೇಳ್ದನು ಹೋದರೆ ಮುಂಬರೋ ಏನು ರೈತ ಸಂಘಟನೆಗಳು ಎಲ್ಲ ಒಂದು ನಿರ್ಧಾರ ಮಾಡಿದ್ದಾರೆ, ಕನ್ನಡ ಸಂಘಟನೆಗಳು ನಿರ್ಧಾರ ಮಾಡಿದ್ದಾರೆ, ಛತ್ರಿ ಚಳುವಳಿಯನ್ನು ಮಾಡೋದ್ರ ಮುಖಾಂತರ ಹರಕಲ್ ಛತ್ರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪೋಸ್ಟ್ ಮಾಡಿ ಕಳಿಸ್ತೀವಿ. ಸರ್, ಇನ್ನು ಮಂಗಳವಾರದ ಹೋರಾಟ ಒಂದು ಕಡೆ ಆದರೆ ಏನು ಡಿ ಕೆ ಶಿವಕುಮಾರ್ ಅವರ ಈ ಮಂಡ್ಯ ಬಗ್ಗೆಗಿನ ಹೇಳಿಕೆಗೆ ಜಿಲ್ಲೆಯ ಶಾಸಕರು ಯಾರು ಕೂಡ ತುಟಿಪಿಟ್ಕಂತಿಲ್ಲ, ಅವ್ರು ಯಾರು ಕೂಡ ಅದನ್ನು ಫೇಸ್ ಮಾಡೋದಕ್ಕೂ ರೆಡಿ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಇಲ್ಲ, ತತ್ಕ್ಷಣದಲ್ಲಿ ಈಗ ನಮ್ಮ ಮಂಡ್ಯ ಜಿಲ್ಲಾ ಮತದಾರರ ಋಣ ಏನು ಈಗ ಹಾಲಿ 6 ಜನ ಎಮ್ ಎಲ್ ಎಗಳವ್ರೆ, ಎಮ್ ಎಲ್ ಸಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳ ಮೇಲಿದೆ, ನಮ್ಮ ಋಣ ಅವ್ರ ಮೇಲಿದೆ. ಮಂಡ್ಯ ಜಿಲ್ಲಾ ಜನಗಳ ಎಲ್ಲ ಜಾತ್ಯತೀತವಾಗಿ ಋಣ ಅವ್ರ ಮೇಲಿದೆ. ಆ ಋಣವನ್ನು ನಾವು ಉಳಿಸ್ಕೋಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಅವರು ಈ ಕೆಲಸವನ್ನು ಮಾಡಲೇಬೇಕು. ಅವ್ರಿಗೆ ಒತ್ತಾಯ ತಂದು ಕ್ಷಮೆ ಕೇಳಿಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಅವರು ಮತದಾರರಿಗೆ ವಂಚನೆ ಮಾಡೋದಂಥ ಇದಕ್ಕೆ ಬರ್ತಾರೆ, ಸಾಲಕ್ಕೆ ಬರ್ತಾರೆ, ತಪ್ಪಿತಸ್ಥರಾಯ್ತಾರೆ ಅವರು. ಅದಕ್ಕೆ ನಾವು ತತ್ಕ್ಷಣದಲ್ಲಿ ನೀವು ಏನು 6 ಜನ ಎಮ್ ಎಲ್ ಎಗಳಿದ್ದೀರಿ, ಎಮ್ ಎಲ್ ಸಿಗಳು ಮತ್ತು ಎಲ್ಲ ಉಸ್ತುವಾರಿ ಮಂತ್ರಿ ಎಲ್ಲ ಸೇರಿ ಅವ್ರ ಜೊತೆ ಮಾತುಕತೆ ಆಡಿ, ಏನೋ ನಿಮ್ಮ ಬಾಯಿ ತಪ್ಪು ಬಂದಿರ್ಬೋದು, ದಯಮಾಡಿ ಕ್ಷಮೆ ಕೇಳಿ. ನಾವು ಮಂಡ್ಯ ಇದಕ್ಕೆ ಹೋಗ್ಬೇಕಾದ್ರೆ ನಮಗೂ ಜನ ಗೌರವಿಸಬೇಕು, ನಮಗೂ ಗೌರವ ಕೊಟ್ಟು ಮತ ಕೊಟ್ಟು ನಮ್ಮನ್ನು ವಿಧಾನಸಭೆಗೆ ಆರಿಸಿ ಕಳಿಸಿದ್ದಾರೆ ಅಂತ ಹೇಳಿ ಅವರು ಕ್ಷಮೆಯಾಚಿಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಅವ್ರ ವಿರುದ್ಧವೂ ಜನಗಳು ಸಿಡಿದೇಳ್ತಾರೆ ಮುಂದಿನ ಎಲೆಕ್ಷನಲ್ಲಿ, ಮತ್ತು ಮುಂದಿನ ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನು ಇವೆಲ್ಲ ಬರ್ತವೆ, ಮಹಾನಗರ ಪಾಲಿಕೆಗಳೆಲ್ಲ ಬರ್ತವೆ. ಆಗ ಅವ್ರಿಗೆ ತಕ್ಕ ಉತ್ತರಗಳನ್ನು ಮತದಾರರು ಕೊಡುವಂಥ ಪರಿಸ್ಥಿತಿ ಬರ್ತದೆ. ಅವೆಲ್ಲ ಆಗೋದು ಬೇಡ ಅಂದರೆ ತತ್ಕ್ಷಣದಲ್ಲಿ ಅವರು ಕ್ಷಮೆ ಕೇಳೋಕ್ಕೆ ಅವಕಾಶ ತಗೋಬೇಕು. ಯಾರು ಎಮ್ ಎಲ್ ಎಗಳು, ಮಿನಿಸ್ಟ್ರುಗಳು, ಇತರೆ ಎಮ್ ಎಲ್ ಸಿಗಳು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಏನವ್ರೆ ಅವರೆಲ್ಲ ಅವ್ರಿಗೆ ಒತ್ತಾಯ ತಂದು ಕ್ಷಮೆ ಕೇಳಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ. ಇನ್ನು ಮಂಗಳವಾರದ ಹೋರಾಟದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಮತ್ತು ಎಷ್ಟು ಜನ ಇರ್ಬೋದು, ಹೇಗಿರುತ್ತೆ ಹೋರಾಟದ ಸ್ವರೂಪ? ಈಗ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತು, ಯಾವುದೇ ಒಂದು ಪಕ್ಷಕ್ಕಾಗಲಿ ಒಂದು ವರ್ಗಕ್ಕೆ ಆಗಲಿ ಜಾತಿ ಗೀತಿಗೆ ಏನು ಹೇಳಿಲ್ಲ ಅವರು, ಮಂಡ್ಯ ಜಿಲ್ಲಾ ಜನ ಅಂತ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ಧರ್ಮದವರು ಸೇರ್ಕೊತೀವಿ, ಎಲ್ಲ ಪಕ್ಷದವರು ಸೇರ್ಕೊತೀವಿ, ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಳ ಆಗ್ಬೋದು, BJP, JDS, ಕಾಂಗ್ರೆಸ್ ಸಂಘಟನೆಗಳು ನಾವು ನಮ್ಮ ಜೊತೆ ಬರಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಅವರು ಮಂಡ್ಯ ಗೌರವವನ್ನು ಎತ್ತಿ ಹಿಡಿಬೇಕಾಯ್ತದೆ, ನಮ್ಮತನವನ್ನು ನಾವು ಉಳಿಸ್ಕೋಬೇಕಾಯ್ತದೆ. ಅದರಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಛತ್ರಿ ಚಳುವಳಿಯಲ್ಲಿ ಯಶಸ್ವಿ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದಿಷ್ಟು ಏನು ಮಂಡ್ಯದ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡಲೇ ತತ್ಕ್ಷಣ ಮಂಡ್ಯ ಜಿಲ್ಲೆ ಜನರನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದರೆ ಮಂಗಳವಾರ ಹೋರಾಟವನ್ನು ಮಾಡ್ತೇವೆ. ಮತ್ತೊಂದು ಕಡೆ ಮಂಡ್ಯಕ್ಕೆ ಅವರು ಬಂದಲ್ಲೆಲ್ಲ ನಾವು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.